ನಮಸ್ತೆ ವಿದ್ಯಾರ್ಥಿಗಳೇ. ಕನ್ನಡ ಸಾಹಿತ್ಯದಲ್ಲಿ ಅನೇಕ ಶಾಸ್ತ್ರಗಳ ಅಭ್ಯಾಸವನ್ನು ನಾವು ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಬರುವಂಥದ್ದು ಗ್ರಂಥ ಸಂಪಾದನೆ ಶಾಸ್ತ್ರ. ಇಂದಿನ ತರಗತಿಯಲ್ಲಿ ಆ ಗ್ರಂಥ ಸಂಪಾದನೆಯ ಅರ್ಥ, ಸ್ವರೂಪ, ಇತಿಹಾಸ ಮತ್ತು ಮಹತ್ವವನ್ನು ಕುರಿತು ಅಭ್ಯಾಸ ಮಾಡೋಣ. ಗ್ರಂಥ ಸಂಪಾದನಾ ಶಾಸ್ತ್ರ ಇತ್ತೀಚೆಗೆ ಅದರ ಸುಮಾರು 100 ವರ್ಷಗಳ ಹಿಂದೆ ತಿಳಿದಂಥ ಒಂದು ಹೊಸ ಶಾಸ್ತ್ರ ಅಂತ ಹೇಳ್ಬೋದು. ಹಾಗಾದರೆ ಗ್ರಂಥ ಸಂಪಾದನೆ ಅಂದರೆ ಏನು ಅಂದರೆ, ಗ್ರಂಥ ಅಂದರೆ ಯಾವುದೇ ಒಂದು ಗ್ರಂಥವನ್ನು ಲೇಖಕನು ರಚಿಸಿದಂತೆ ಸಂಯೋಜನೆ ಕೊಡುವ ಕಾರ್ಯ ಅಥವಾ ಅದಕ್ಕೆ ಹತ್ತಿರವಾಗಿರುವಂತೆ ಮಾಡುವ ಸುವ್ಯವಸ್ಥಿತ ಕ್ರಿಯೆ ಅಂತ ಹೇಳಲಾಗ್ತದೆ. ಅಂದರೆ ಇಲ್ಲಿ ಗ್ರಂಥವನ್ನು ಲೇಖಕನು ರಚಿಸಿದಂತೆ, ಕೆಲವೊಂದು ಕಡೆ ಹೇಳ್ತಾರೆ ಹಸ್ತಪ್ರತಿಯ ಮುಂದುವರೆದ ಭಾಗನೇ ಯಾವುದು ಅಂದರೆ ಗ್ರಂಥ ಸಂಪಾದನೆ. ಎಲ್ಲ ಕಾಲದಲ್ಲೂ ಹಸ್ತಪ್ರತಿಗಳು ಸಿಗ್ಲಿಕ್ಕಿಲ್ಲ, ಆದರೆ ಸಿಕ್ಕಂಥ ಹಸ್ತಪ್ರತಿಗಳನ್ನು ಅದೇ ಥರನಾಗಿ ಗ್ರಂಥದ ರೂಪದಲ್ಲಿ ಅಚ್ಚಾಕ್ಸುವಂಥದ್ದು ಅಥವಾ ಒಂದಿಷ್ಟು ಪಾಠ ಪರಿಷ್ಕರಣೆಯನ್ನು ಮಾಡಿ ಅದನ್ನು ಮುದ್ರಣ ಮಾಡುವಂಥದ್ದಕ್ಕೆ ನಾವೇನಂತ ಕರಿತೀವಿ ಗ್ರಂಥ ಸಂಪಾದನೆ ಅಂತ. ಅಂದರೆ ಅದು ಯಾವುದೋ ಹಸ್ತದಿಂದ, ಅಂದರೆ ಕವಿ ಹಸ್ತದಿಂದ ಬರುತ್ತೆ. ಈಗ ಕನ್ನಡದ ಆದಿಪುರಾಣ ಅಥವಾ ಪಂಪನ ಆದಿಪುರಾಣ ಮೊದಲ ಹಸ್ತಪ್ರತಿ ಸಿಕ್ಕಂಥದ್ದು ಅಂತ ಹೇಳ್ತೀವಿ. ಆ ಥರ ಹಸ್ತಪ್ರತಿಯಲ್ಲಿರುವಂಥದ್ದನ್ನೋ ಅಥವಾ ಸಿಕ್ಕಂಥ ಮೂಲ ಪಾಠವನ್ನೋ ಅದನ್ನು ನಾವು ಗ್ರಂಥದ ರೂಪದಲ್ಲಿ ಸಂಪಾದನೆ ಮಾಡುವುದಕ್ಕೆ ಸುಲಭವಾದಂಥ ಅರ್ಥದಲ್ಲಿ ಹೇಳ್ಬೋದು. ಅದನ್ನು ನಾವು ಗ್ರಂಥ ಸಂಪಾದನೆ ಅಂತ. ಇದನ್ನು ಸುವ್ಯವಸ್ಥಿತವಾಗಿ ಜೋಡಿಸೋದಕ್ಕೆ ನಾವು ಅದನ್ನು ಗ್ರಂಥ ಸಂಪಾದನೆ ಶಾಸ್ತ್ರ ಅಂತ. ಹೇಗೆ ಬೇಕು ಹಾಗಲ್ಲ, ಸುವ್ಯವಸ್ಥಿತವಾಗಿ ಅದನ್ನು ನಾವು ಜೋಡಿಸಿಕೊಡುವಂಥ ಕ್ರಿಯೆಗೆ ಏನಂತ ಕರಿತಾ ಇದ್ದೀವಿ ಅಂದರೆ ಅಲ್ಲಿ ಗ್ರಂಥ ಸಂಪಾದನೆ ಶಾಸ್ತ್ರ ಅಂತ ಕರಿತೀವಿ. ಇಂಗ್ಲೀಷ್ನ ಟೆಕ್ಸ್ಚುಯಲ್ ಕ್ರಿಟಿಸಿಸಮ್ಗೆ ಕನ್ನಡದಲ್ಲಿ ಗ್ರಂಥ ಸಂಪಾದನೆ ಅನ್ನುವಂಥ ಪದ ಬಳಕೆಯಲ್ಲಿದೆ. ಸಾಹಿತ್ಯ ವಾಹಿನಿ ಪ್ರಮುಖವಾಗಿ ಕವಿ, ವಿಮರ್ಶಕ, ಸಹೃದಯ ಈ ತ್ರಿಪದಿಯಲ್ಲಿ ಹುಟ್ಟಿ ಪ್ರವಹಿಸ್ತದೆ ಅಂತ. ಒಂದು ಸಾಹಿತ್ಯ ಅಥವಾ ಒಂದು ಕಾವ್ಯ ಅನ್ನುವಂಥದ್ದು ಈ ಮೂರಲ್ಲೂ ಏನು ಅಂದರೆ ಅದು ಸಾಕ್ತಾ ಇರ್ತದೆ ಅಂತ. ಕವಿ, ವಿಮರ್ಶಕ ಮತ್ತು ಸಹೃದಯ. ಇವರಲ್ಲಿ ಕವಿ ಸೃಜನ, ವಿಮರ್ಶಕನ ವಿಮರ್ಶನ, ಸಹೃದಯನ ರಸಸ್ವಾದನ ಕ್ರಿಯಾನಿಷ್ಠರಾಗುತ್ತಾರೆ. ಅಂದರೆ ಕವಿಯ ಸೃಜನಶೀಲತೆಯಿಂದ ಕಾವ್ಯ ಹುಟ್ಕೋತದೆ, ವಿಮರ್ಶಕನ ಕೈಯಲ್ಲಿ ಅದು ವಿಮರ್ಶೆಗೆ ಒಳಪಡ್ತದೆ, ಹಾಗೆ ಸಹೃದಯದಿಂದ ಅದು ಆಸ್ವಾದಿಸಲ್ಪಡ್ತದೆ. ಹೀಗೆ ಮೂವರಲ್ಲೂ ನಡೆಯುವಂಥ ಒಂದು ಕ್ರಿಯೆನೇ ಯಾವುದು ಅಂತಂದರೆ ಅದು ಕಾವ್ಯ ಅಥವಾ ಸಾಹಿತ್ಯ ಅಂತ ಹೇಳ್ತೀವಿ. ಇಲ್ಲಿ ಒಬ್ಬನ ಸೃಷ್ಟಿ ಇನ್ನೊಬ್ಬರಿಗೆ ಅಸ್ತ್ರ ಅಂತ ಹೇಳಲಾಗ್ತದೆ. ಹೀಗಾಗಿ ದೈಹಿಕವಾಗಿ ಅಳಿದು ಗ್ರಾಂಥಿಕವಾಗಿ ಉಳಿದ ಕವಿಯ ಅಳಿವು ಇಲ್ಲಿ ವಿಮರ್ಶಕ ಮತ್ತು ಸಹೃದಯನನ್ನು ಅವಲಂಬಿಸಿರ್ತದೆ. ಅಂದರೆ ಒಬ್ಬ ಕವಿ ಸೃಷ್ಟಿ ಮಾಡಿದಂಥದ್ದು ಇನ್ನೊಬ್ಬರಿಗೆ ಅಸ್ತ್ರ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಮೂಲ ಇರ್ತದೆ, ಅದನ್ನು ನಾವು ಮತ್ತೆ ತಗೊಂಡು ಈಗ ಮತ್ತು ಇನ್ನೊಂದು ಸಾಹಿತ್ಯವನ್ನು ಸೃಷ್ಟಿ ಮಾಡುವಂಥದ್ದಾಗಿರ್ಬೋದು. ಹೀಗಾಗಿ ಕವಿ ದೈಹಿಕವಾಗಿ ಹೊರಟು ಹೋದರೂ ಸಹ ಆತನ ಹೇಗೆ ಉಳಿದಿರ್ತಾನೆ ಅಂದರೆ ಗ್ರಾಂಥಿಕವಾಗಿ, ಅಂದರೆ ಆತನ ಕೃತಿ ಮೂಲಕ ಆತ ಉಳಿದಿರ್ತಾನೆ. ಇವತ್ತು ಪಂಪ ನಮ್ಮ ಸುತ್ತಮುತ್ತ ಇಲ್ಲ ಅಥವಾ ಪಂಪ ನಮ್ಮೊಂದಿಗೆ ಇಲ್ಲ, ಆದರೆ ಆತನ ಕೃತಿಗಳು ಇನ್ನೂ ಜೀವಂತವಾಗಿರೋದನ್ನ ಅವನು ನಮ್ಮ ಜೊತೆಗೆ ಜೀವಂತವಾಗಿದ್ದಾನೆ ಅನ್ನುವಂಥ ಅರ್ಥದಲ್ಲಿ. ಇದು ಮೂಲ ಯಾರನ್ನು ಅವಲಂಬಿಸಿರ್ತದೆ ಅಂದರೆ ವಿಮರ್ಶಕ ಮತ್ತು ಸಹೃದಯನನ್ನು ಅವಲಂಬಿಸಿರ್ತದೆ. ಯಾಕಂದರೆ ಆ ಪಂಪ, ಅರಣ್ಯ ಯಾರ್ದಾದ್ರೂ ಕೃತಿಗಳಾಗಿರ್ಬೋದು, ಇವುಗಳನ್ನು ಇವತ್ತಿಗೂ ನಾವು ಅಭ್ಯಾಸ ಮಾಡ್ತೀವಿ ಅಂದರೆ ಆ ಕೃತಿಗಳ ಜೊತೆಗೆ ಅವರು ಇನ್ನೂ ಜೀವಂತವಾಗಿದ್ದಾರೆ. ಅದಕ್ಕೆ ಕಾರಣ ಯಾರು ಅಂದರೆ ವಿಮರ್ಶಕ ಮತ್ತು ಓದುಗ ಅಥವಾ ಸಹೃದಯ ಅಂತ ಹೇಳಲಾಗ್ತದೆ. ಅಂದರೆ ಕವಿ ನಿರ್ಮಿಸಿದ ಕೃತಿ ಅಲಕ್ಷಿಸಿದಷ್ಟು ಅದು ತೀವ್ರವಾಗಿ ನಾಶವಾಗುತ್ತದೆ, ಅಭ್ಯಾಸಿಸಿದಷ್ಟು ಹೆಚ್ಚು ದೀರ್ಘ ಬದುಕುತ್ತದೆ. ನಾವು ಕವಿಯ ಕೃತಿಯನ್ನು ಎಷ್ಟು ಅಲಕ್ಷ್ಯ ಮಾಡ್ತೀವೋ, ನಿರ್ಲಕ್ಷಿಸ್ತೀವೋ ಅದು ಅಷ್ಟು ನಾಶವಾಗಿ ಹೋಗ್ತದೆ. ಅದೇ ನಾವು ಎಷ್ಟು ಅಭ್ಯಾಸ ಮಾಡ್ತೀವೋ ಅಷ್ಟು ಅದು ಬದುಕ್ತದೆ. ಒಂದು ಉದಾಹರಣೆಯನ್ನು ಹೇಳಬೇಕು ಅಂದರೆ ಅತ್ತಿಮಬ್ಬೆ ಪೊನ್ನನ ಶಾಂತಿ ಪುರಾಣವನ್ನು 1000 ಪ್ರತಿಗಳನ್ನಾಗೇನು ಅಂತಂದರೆ ಅಚ್ಚಾಕಿಸ್ತಾಳೆ. ಅದೇ ಅತ್ತಿಮಬ್ಬೆ ಪೊನ್ನನ ಭುವನೈಕ್ಯ ರಾಮೋದಯ ಒಂದು ಪ್ರತಿನೂ ಮಾಡಿಸೋದಿಲ್ಲ. ಹೀಗಾಗಿ ಆ ಕೃತಿ ಎಲ್ಲೋ ಕಳೆದು ಹೋಗ್ಬಿಡ್ತದೆ. ಆದ್ದರಿಂದ ನಾವು ಅದನ್ನು ಎಷ್ಟು ಅಭ್ಯಾಸ ಮಾಡ್ತೀವೋ ಅದು ನಮಗೆ ಹೆಚ್ಚು ಲಾಭವನ್ನು ಒದಗಿಸ್ತದೆ. ಅಭ್ಯಾಸ ಮಾಡದೇ ಇದ್ದರೆ ಅದು ನಾಶ ಆಗೋಗ್ತದೆ ಅಂತ. ಹೀಗೆ ಬದುಕಿ ಬಂದಂಥ ಪ್ರಾಚೀನ ಕೃತಿಗಳು
ಪ್ರಕೃತಿಯ ವಿಕೋಪಕ್ಕೆ, ತಾಂತ್ರಿಕ ಜನತೆಯ ಉದ್ದೇಶ ಮತ್ತು ಅನುದ್ದೇಶಿತ ವ್ಯತ್ಯಾಸಗಳಿಗೆ ಗುರಿಯಾಗಿ ವಿರೂಪಗೊಳ್ಳುವವು. ಎಷ್ಟೋ ಸಾರಿ ಹಸ್ತಪ್ರತಿಗಳು ಅಥವಾ ಮೂಲ ಪಠ್ಯಗಳೇನು ಅಂತಂದ್ರೆ ಪ್ರಕೃತಿಯ ವಿಕೋಪಕ್ಕೆ ಒಳಗಾಗಿ, ಯಾಕಂದ್ರೆ ಇವತ್ತಿನ ಹಾಗೆ ಮುದ್ರಣ ಅನ್ನುವಂಥದ್ದು ಇರಲಿಲ್ಲ. ಯಾವುದೋ ತಾಳೆಗರಿಗಳಲ್ಲೋ ಮತ್ತೊಂದರಲ್ಲೋ ಬರೆದಾಗ ಅವು ಪ್ರಕೃತಿ ವಿಕೋಪಕ್ಕೆ, ಬೇಸಿಗೆಯಲ್ಲೋ ಅಥವಾ ಚಳಿಗಾಲದಲ್ಲೋ ನಾವು ಹೇಗೆ ಪುಸ್ತಕಗಳನ್ನಿಟ್ಟಾಗ ಗೆದ್ಲು ಹತ್ತದೋ ಹಾಗಾಗಿನೂ ಎಷ್ಟೋ ಸತಿ ಆ ಪ್ರಾಚೀನ ಕೃತಿಗಳು ಮೂಲ ನಾಶ ಆಗಿರ್ಬೋದು. ಅಥವಾ ಜನ ಬದಲಾದಂತೆ, ತಾಂತ್ರಿಕವಾಗಿ ಬದಲಾದಂತೆ ಸಹ ಏನು ಅಂತಂದರೆ ಅವ್ರ ಉದ್ದೇಶಿತ ಮತ್ತು ಉದ್ದೇಶಿತ ವ್ಯತ್ಯಾಸಗಳಿಗೂ ಅದು ಕೆಲವೊಂದು ಸತಿ ಅವು ವಿರೂಪಗೊಂಡಿರುವಂಥ ಸಾಧ್ಯತೆಗಳು ಸಹ ಏನು ಅಂದರೆ ಇವೆ ಅಂತ. ಇಂಥ ಸಂದರ್ಭದಲ್ಲಿ ವ್ಯವಸ್ಥಿತ ವಿಧಾನಗಳನ್ನು ಅವಲಂಬಿಸಿ ವಿರೂಪವನ್ನು ಒರೆಸಿ ಹಾಕಿ ಅವುಗಳನ್ನು ಮತ್ತೆ ಮೂಲ ರೂಪಕ್ಕೆ ತಿರುಗಿಸಬೇಕು, ಶುದ್ಧಗೊಳಿಸಬೇಕು. ಈ ಶುದ್ಧೀಕರಣ ಕ್ರಿಯೆಯೇ ಗ್ರಂಥ ಸಂಪಾದನೆ. ಈ ರೀತಿ ಯಾವುದೋ ಪ್ರಕೃತಿ ವಿಕೋಪಕ್ಕೋ ಅಥವಾ ಜನರ ಮಾಡಿದಂಥ ತೊಂದರೆಗಳಿಂದಲೋ ಹಸ್ತಪ್ರತಿಗಳಾಗಿರಲಿ ಅಥವಾ ಮೂಲ ಪಠ್ಯಗಳಾಗಲಿ ವಿರೂಪಗೊಂಡಿರ್ತವೆ. ಅಂಥ ಸಂದರ್ಭದಲ್ಲಿ ಅವುಗಳನ್ನು ಏನು ಅಂತಂದರೆ ವ್ಯವಸ್ಥಿತವಾಗಿ ಕೆಲವೊಂದಿಷ್ಟು ವಿಧಾನಗಳ ಮೂಲಕ ಏನು ಮಾಡಬೇಕು ಅಂದರೆ ಅವುಗಳ ವಿರೂಪವನ್ನು ತೆಗೆದುಹಾಕಿ ಮತ್ತೆ ಅವನ ಮೂಲ ರೂಪಕ್ಕೆ ತರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ಇಂಥ ಶುದ್ಧೀಕರಣಗೊಳಿಸುವಂಥ ಕ್ರಿಯೆ ಯಾವುದು ಅಂತಂದರೆ ಗ್ರಂಥ ಸಂಪಾದನೆ. ಹಾಗಾದರೆ ಕನ್ನಡ ಗ್ರಂಥ ಸಂಪಾದನೆ ಇತಿಹಾಸ, ಹೇಗೆ ಗ್ರಂಥ ಸಂಪಾದನೆ ಕನ್ನಡದಲ್ಲಿ ಬೆಳ್ಕೊಂಡು ಬಂತು, ಯಾವಾಗಿಂದ ಪ್ರಾರಂಭ ಆಯಿತು ಅನ್ನುವಂಥದ್ದನ್ನು ನಾವಲ್ಲಿ ತಿಳ್ಕೊಳ್ಳೋಣ. ಗ್ರಂಥ ಸಂಪಾದನೆ ಒಂದು ಶಾಸ್ತ್ರವಾಗಿ ಭಾರತಕ್ಕೆ ಬಂದದ್ದು ಪಶ್ಚಿಮ ರಾಷ್ಟ್ರಗಳಿಂದ. ಅಂದರೆ ಅವರಿಗಿಂತ ಮುಂಚೆ ಶಾಸ್ತ್ರ ಕನ್ನಡಿಗರಲ್ಲಿ ಮೊದಲು ಇದ್ದಿಲ್ಲವೆಂದೇನು ಅರ್ಥ ಅಲ್ಲ. ಗ್ರಂಥಗಳನ್ನು, ಹಸ್ತಪ್ರತಿಗಳನ್ನು ದೈವಿ ಸ್ವರೂಪಕ್ಕೆ ಹೋಲಿಸಿ ಪೂಜಿಸುವುದು, ಅಣ್ಣ ತಮ್ಮಂದಿರು ಬೇರೆ ಆದರೆ ಹಸ್ತಪ್ರತಿಗಳನ್ನು ಸಹ ಜಮೀನಂತೆ ಪಾಲು ಮಾಡಿಕೊಡುತ್ತದ್ರಿಂದ ಇವುಗಳ ಸಂಪಾದನೆಗೆ ಅಷ್ಟೊಂದು ತೀವ್ರವಾಗಿ ನಡೀಲಿಲ್ಲ. ಗ್ರಂಥ ಸಂಪಾದನೆ ಅನ್ನುವಂಥದ್ದು ಭಾರತಕ್ಕೇನು ಹೊಸದಲ್ಲ, ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಬಂದಿರೋದೇ ನಿಜ. ಹಾಗಂತ ಇಲ್ಲಿ ಇರಲಿಲ್ಲ ಅಂತೇನಲ್ಲ. ಆದರೆ ನಾವು ಆ ಗ್ರಂಥಗಳನ್ನು ಅಥವಾ ಹಸ್ತಪ್ರತಿಗಳನ್ನು ದೈವಿ ರೂಪಕ್ಕೆ ಹೋಲಿಸಿ ಪೂಜಿಸ್ತಾ ಇದ್ವಿ. ಅಷ್ಟೇ ಅಲ್ಲದೆ ಅಣ್ಣ ತಮ್ಮಂದರು ಬೇರೆ ಆದರೆ ತಮ್ಮ ಹೇಗೆ ಜಮೀನುಗಳನ್ನ ಪಾಲು ಮಾಡ್ತಾರೋ ಹಾಗೆ ಹಸ್ತಪ್ರತಿಗಳನ್ನು ಪಾಲು ಮಾಡ್ಕೊಳ್ತಾ ಇದ್ರು. ಇದನ್ನು ನಾನು ಸಹ ಉದಾಹರಣೆಯಾಗಿ ಕೇಳಿರುವಂಥದ್ದಿದೆ. ಅಣ್ಣ ತಮ್ಮಂದ್ರ ಹತ್ರ ಹೋಗಿ ಒಂದು ಅರ್ಧ ಹಸ್ತಪ್ರತಿ ಅಣ್ಣನ ಹತ್ರ ಇದ್ರೆ ಇನ್ನೊಂದು ಅರ್ಧ ಹಸ್ತಪ್ರತಿಗಳು ತಮ್ಮನ ಹತ್ರ ಇದ್ದಂಥದ್ದು. ಅದನ್ನು ಸಂಶೋಧಕರು ಹೋಗಿ ಇಬ್ಬರ ಮನವೊಲಿಸಿ ತೊಗೊಂಬಂದಂಥ ಉದಾಹರಣೆಗಳನ್ನು ನಾವು ಕೇಳಿದ್ದೀವಿ. ಹೀಗಾಗಿ ಆಗ ಅಷ್ಟು ಸಂಪಾದನೆ ಬಗ್ಗೆ ಏನು ಅಂದರೆ ತೀವ್ರವಾದಂಥ ಶೋಧನೆ ಏನು ಅಂದರೆ ನಡೆದಿರಲಿಲ್ಲ ಅಂತ. ಆದರೆ ನಂತರ ಅವಧಿಯಲ್ಲಿ ಕನ್ನಡದಲ್ಲಿ ಗ್ರಂಥ ಸಂಪಾದನೆ ಕಾರ್ಯ ತೀವ್ರವಾಗಿ ನಡೀತು ಅಂತ. ಗ್ರಂಥ ಸಂಪಾದನೆ ಇತಿಹಾಸ ಬೆಳೆದು ಬಂದ ಬಗೆಯನ್ನು ನಾವು ಈ ರೀತಿಯಲ್ಲಿ ವಿವರಿಸಬಹುದು. ಇಲ್ಲಿನ ಪ್ರಥಮ ಘಟ್ಟ ಅಂತ ಹೇಳ್ಬೋದು. ಮೊದಲನೇ ಘಟ್ಟ ಅಥವಾ ಪ್ರಥಮ ಘಟ್ಟ 1817ರಿಂದ 1880 ಅವಧಿ ಅಂತ ಹೇಳ್ತೀವಿ. ಹೊಸಗನ್ನಡ ಸಾಹಿತ್ಯ ಪ್ರಾರಂಭವಾದದ್ದೇ ಕ್ರೈಸ್ತ ಮಿಷನರಿಗಳು ಮೂಲಕ ಮತ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ಪ್ರಕಟಿಸುವ ಕೆಲಸದಲ್ಲಿ ತೊಡಗಿದವರು ಬ್ರಿಟಿಷರು ಅಥವಾ ಬ್ರಿಟಿಷ್ ಅಧಿಕಾರಿಗಳು. ಮದ್ರಾಸು, ಹಳೆ ಮೈಸೂರು, ಮುಂಬೈ, ಕರ್ನಾಟಕ, ಹೈದರಾಬಾದ್ ಭಾಗಗಳಲ್ಲಿ ಕನ್ನಡ ಗ್ರಂಥಗಳನ್ನೂ ಸಹ ಸಂಗ್ರಹಿಸಿ ಅಚ್ಚು ಹಾಕಲು ಪ್ರಯತ್ನ ಪಡ್ತಾರೆ. ಮೊದಲು ಹಸ್ತಪ್ರತಿಗಳನ್ನು ಸಂಗ್ರಹಿಸುವಂಥ ಕೆಲಸ ನಡೆದ್ರೆ ಅದು ಆಗಲೇ ಹೇಳಿದಾಗ ಅದರ ಮುಂದುವರೆದಂಥ ಭಾಗನೇ ಯಾವುದು ಅಂತಂದರೆ ನಾವು ಗ್ರಂಥ ಸಂಪಾದನೆ ಅಂತ ಹೇಳ್ಬೋದು. ವಿಲಿಯಂ ಕ್ಯಾರಿ ಎನ್ನುವಂಥ ವ್ಯಕ್ತಿ 1817ರಲ್ಲಿ ಪಶ್ಚಿಮ ಬಂಗಾಳದ ಶ್ರೀರಾಮಪುರದಲ್ಲಿ ಎ ಗ್ರಾಮರ್ ಆಫ್ ದ ಕರ್ನಾಟಕ ಲ್ಯಾಂಗ್ವೇಜ್ ಎಂಬ ಗ್ರಂಥವನ್ನು ಪ್ರಕಟಿಸಿದ. ಎ ಗ್ರಾಮರ್ ಆಫ್ ಕರ್ನಾಟಕ ಲ್ಯಾಂಗ್ವೇಜ್ ಅನ್ನುವಂಥ ಒಂದು ಗ್ರಂಥ ಸಂಪಾದನೆಯನ್ನು ಮಾಡ್ತಾನೆ. ಇದು ಕನ್ನಡದ ಪ್ರಥಮ ಮುದ್ರಿತ ಅಂತ ಹೇಳಲಾಗ್ತದೆ. ನಂತರ 1834ರಲ್ಲಿ ಪ್ರಾರಂಭಿಸಿದ ಮೈಸೂರಿನ ಬಾಸೆಲ್ ಮಿಷನ್ ಸಂಸ್ಥೆಯ ಮುದ್ರಣಾಲಯದಿಂದ ಮುಂಗ್ಲಿಂಗನು ಜೈಮಿನಿ ಭಾರತ, ಬಸವ ಪುರಾಣ, ದಶಪರ್ವ ಭಾರತ, ಚನ್ನಬಸವ ಪುರಾಣ, ಕನ್ನಡದ ಗಾದೆಗಳು, ದಾಸರ ಪದಗಳು ಪ್ರಕಟವಾಯಿತು. ಭಾರತದಲ್ಲಿ, ಬಂಗಾಳದಲ್ಲಿ ಆದರೆ ಕರ್ನಾಟಕದಲ್ಲಿ ಹರ್ಮನ್ ಮೋಂಗ್ಲಿಂಗ್ ಏನು ಒಂದು ಪ್ರಕಟ ಮಾಡ್ತಾನಲ್ಲ ಅವೇ ಮೊದಲು ಅಂತ ಹೇಳಿರ್ತಾರೆ.
ಮೋಸ್ಟ್ಲಿ ಕನ್ನಡದ ಗಾದೆಗಳು ಅನ್ನುವಂಥದ್ದನ್ನು ಏನು ಮೊದಲು ಪ್ರಕಟ ಮಾಡ್ತಾರಲ್ಲ, ಅದು ಕನ್ನಡದ ಮೊದಲ ಗ್ರಂಥ ಸಂಪಾದನೆ ಅಂತ ಹೇಳ್ತೀವಿ. ಆ ರೀತಿ ಗ್ರಂಥ ಸಂಪಾದನೆಯನ್ನ ಹರ್ಮನ್ ಮೋಗ್ಲಿಂಗ್ ಮಾಡ್ದ. ಹಸ್ತಪ್ರತಿಯಲ್ಲಿರುವಂತೆ ಅಚ್ಚು ಹಾಕಿಸಿದ ಹೊರತು ಪಾಠ ಪರಿಷ್ಕರಣೆ ಮಾಡಲಿಲ್ಲ. ಹಸ್ತಪ್ರತಿಗಳಲ್ಲಿ ಹೇಗಿದ್ವೋ ಅದೇ ಥರನಾಗಿ ಏನು ಅಂತಂದ್ರೆ ಆತ ಮಾಡ್ತಾನೆ ಹೊರತು ಅದನ್ನ ಪಾಠ ಪರಿಷ್ಕರಣೆಯನ್ನ ಮಾಡೋದಿಲ್ಲ. ಆದರೆ ಕನ್ನಡ ಗ್ರಂಥಗಳನ್ನು ಶಾಸ್ತ್ರೀಯವಾಗಿ ಪರಿಷ್ಕರಣೆ ಮಾಡಿದಂಥ ಪ್ರಥಮ ವ್ಯಕ್ತಿ ಫರ್ಡಿನಾಂಡ್ ಕಿಟಲ್. ಈ ಘಟ್ಟದಲ್ಲಿ ನಿಂತು ತಕ್ಕ ಮಟ್ಟಿನ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಶಬ್ದಮಣಿ ದರ್ಪಣ, ಛಂದೋಂಬುದಿಗಳನ್ನು ಈತ ಪ್ರಕಟಿಸಿದ. ಅಂದರೆ ಹಸ್ತಪ್ರತಿಗಳು ಹೇಗಿದ್ವೋ ಹಾಗೆ ಪ್ರಕಟಿಸದೆ ಅವುಗಳನ್ನು ಸರಿಯಾಗಿ ಜೋಡಿಸಿ ವ್ಯವಸ್ಥಿತ ರೀತಿಯಾಗಿ ಅಧ್ಯಯನ ಮಾಡಿ ಏನು ಅಂತಂದರೆ ಆತ ಪ್ರಕಟಣೆ ಮಾಡ್ತಾನೆ. ಯಾವುದು? ಶಬ್ದಮಣಿ ದರ್ಪಣ ಮತ್ತು ಛಂದೋಂಬುದಿಗಳನ್ನು. ಇದೇ ವೇಳೆಗೆ ಮೈಸೂರು ಭಾಗದಲ್ಲಿ ಮುದ್ರಣ ಹಾಗೂ ಪ್ರಾಚೀನ ಗ್ರಂಥ ಪ್ರಕಟಣೆ ಮಾಡಿದಂಥವ್ರು ಯಾರು ಅಂತಂದರೆ ಜೆ ಗ್ಯಾರೆಟ್. 1840ರಲ್ಲಿ ಮೈಸೂರಿನಲ್ಲಿ ಅಚ್ಚುಕೂಟ ಹಾಕಿದ, ಅಂದರೆ ಮುದ್ರಣಾಲಯ ಪ್ರಾರಂಭ ಮಾಡಿದ ದುರ್ಗಸಿಂಹನ ಪಂಚತಂತ್ರ, ಕೇಶಿರಾಜನ ಶಬ್ದಮಣಿ ದರ್ಪಣ ಪ್ರಕಟಗೊಳ್ತಾವೆ. ಇಷ್ಟೆಲ್ಲ ಮೊದಲ ಹಂತ. ಆದರೆ ಇನ್ನು ಎರಡನೇ ಹಂತ ಅಂತ ಅಥವಾ ದ್ವಿತೀಯ ಘಟ್ಟ ಅಂತ ಹೇಳ್ತೀವಿ. 1880ರಿಂದ 1930. ಶಾಸನದ ಪಿತಾಮಹ ಎನಿಸಿಕೊಂಡಿರುವಂಥ BL ರೈಸ್ ಅವರು ಪ್ರಾಚೀನ ಗ್ರಂಥಗಳ ಪ್ರಕಟಣೆ ಉದ್ದೇಶದಿಂದಲೇ ಬಿಬಿಲಿಯೋ ಥೆಕಾ ಕರಿನಾಟಿಕ ಮಾಲೆಯನ್ನು ಪ್ರಾರಂಭಿಸ್ತಾರೆ. ಅದರ ಮೂಲಕ ಪಂಪರಾಮಾಯಣ, ಕರ್ನಾಟಕ ಭಾಷಾಭೂಷಣ, ಶಬ್ದಾನುಶಾಸನ, ಪಂಪ ಭಾರತ ಹೀಗೆ ಕನ್ನಡದ ಅತ್ಯುತ್ತಮ ಗ್ರಂಥಗಳನ್ನು ಸಂಪಾದನೆ ಮಾಡಿದರು. ಇದೇ ಮಾಲೆಯಲ್ಲಿ ಶ್ರೀ BK ಪಾಠಕ್ ಅವರು ಶ್ರೀ ವಿಜಯನ ಕವಿರಾಜ ಮಾರ್ಗವನ್ನೂ ಸಹ ಪ್ರಕಟಿಸ್ತಾರೆ. ಆರ್ ನರಸಿಂಹಾಚಾರ್ಯರು ಕಾವ್ಯಾವಲೋಕನ ಗ್ರಂಥವನ್ನು ಸಹ ಸಂಪಾದನೆ ಮಾಡಿದರು ಅಥವಾ ಪ್ರಕಟಿಸಿದರು. BL ರೈಸ್ ಅವರು ಎಪಿಗ್ರಫಿ ಆಫ್ ಕರ್ನಾಟಕ ಅನ್ನುವಂಥ ಹೆಸರಿನಲ್ಲಿ 12 ಸಂಪುಟಗಳುಳ್ಳಂಥ 9,000 ಕನ್ನಡ ಶಾಸನಗಳನ್ನು ಪ್ರಕಟಿಸಿದರು. ಯಾಕಂದರೆ ಬ್ರಿಟಿಷರು ಮೊದಲು ಬಂದಾಗ ಭಾರತದ ಮಣ್ಣಿನಲ್ಲಿ ಮಾಣಿಕ್ಯದಂತೆ ಕಂಡಿದ್ದೇ ಯಾವುದು ಅಂತಂದರೆ ಅವ್ರಿಗೆ ಶಾಸನಗಳು, ಹಸ್ತಪ್ರತಿಗಳು. ಹೀಗಾಗಿ ಅವುಗಳ ಸಹಾಯದಿಂದಲೇ ಅವರು ಭಾರತದ ಇತಿಹಾಸವನ್ನು, ಕರ್ನಾಟಕದ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದಂಥದ್ದು. ಮುಂದುವರೆದು ನಮ್ಮವರು ವಿದ್ವಾಂಸರುಗಳು ಅವುಗಳನ್ನು ಆಳವಾಗಿ ಅಧ್ಯಯನ ಮಾಡ್ತಾ ಹೋಗ್ತಾರೆ. ಹೀಗಾಗಿ BL ರೈಸರ ಒಂದು ಅಮೋಘ ಸಾಧನೆ ಅಂತ ಹೇಳ್ಬೋದು. ಎಪಿಗ್ರಫಿ ಆಫ್ ಕರ್ನಾಟಕ ಅನ್ನುವಂಥದ್ರಲ್ಲಿ ಸುಮಾರು 9,000 ಶಾಸನಗಳನ್ನು, ಕನ್ನಡ ಶಾಸನಗಳನ್ನು ಪ್ರಕಟಿಸ್ತಾರೆ. ಇದು ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಒಂದು ದೊಡ್ಡ ಕಾರ್ಯ ಅಥವಾ ಮಹತ್ವದ ಕಾರ್ಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಮೂರನೇ ಘಟ್ಟ 1930ರ ನಂತರ. ಹೊಸಗನ್ನಡ ಅಶ್ವಿನಿ ದೇವತೆಗಳೆಂದೇ ಪ್ರಸಿದ್ಧರಾದಂಥ TS ವೆಂಕಣ್ಣಯ್ಯ, MR ಕೃಷ್ಣಶಾಸ್ತ್ರಿಯವರು 1930ರಲ್ಲಿ ಹರಿಹರನ ಬಸವರಾಜ ದೇವರ ರಗಳೆ ಅನ್ನುವಂಥ ಕೃತಿಯನ್ನು ಪ್ರಕಟಿಸ್ತಾರೆ. ನಂತರ DL ನರಸಿಂಹಾಚಾರ್ಯ ಅವರು ಸಿದ್ದರಾಮಚಾರಿತ್ರ್ಯ ಸಂಗ್ರಹ, ತ್ರೀನಂಶ್ರೀ ಅವರು ನಂಬಿಯಣ್ಣನ ರಗಳೆ, ಗದಾಯುದ್ಧ ಸಂಗ್ರಹವನ್ನು ಪ್ರಕಟಿಸಿದರು. ಅದಾದ ನಂತರ ಎಷ್ಟೋ ಜನ ವಿದ್ವಾಂಸರು, ಗ್ರಂಥ ಸಂಪಾದಕರು ಅನೇಕ ಕೃತಿಗಳನ್ನು ಅಲ್ಲಿ ಪ್ರಕಟಿಸ್ತಾರೆ. GM ತುರುಮುರಿಯವರು, ಫಗು ಹಳಕಟ್ಟಿಯವರು, ಶಾಂತ ಕವಿಗಳು, ಹೀಗೆ ಹಲವಾರು ಜನ ವಿದ್ವಾಂಸರು ವಿಪುಲ ಸಾಹಿತ್ಯ ಸೇವೆಯನ್ನು ಗೈದರು ಅಂತ ಹೇಳಲಾಗ್ತದೆ. ಗ್ರಂಥ ಸಂಪಾದನೆಯತ್ತ ಗಮನ ಕೊಡೋದಕ್ಕೆ ಸ್ವಲ್ಪ ನಿಧಾನವಾದರೂ ಸಹ ಕರ್ನಾಟಕದ ಅತ್ಯಮೂಲ್ಯ ಕೃತಿಗಳನ್ನು ಸಂಪಾದನೆ ಮಾಡಿರೋದು ವಿಶೇಷ ಅಂತ ಹೇಳ್ಬೋದು. 9ನೇ ಶತಮಾನದಿಂದ, ಅಂದರೆ ಪಂಪನ ಕಾಲದಿಂದ, ಪಂಪನಿಗಿಂತಲೂ ಮೊದಲು ಎಷ್ಟೋ ಕೃತಿಗಳಿದ್ವು. ಆದರೆ ಅವುಗಳನ್ನು ನಾವು ಈ ರೀತಿ ಸಂಪಾದನೆಯನ್ನು ಮಾಡಿದ್ರೆ ಅಸಂಗನಂದು, ಗುಣನಂದಿದು, ಎಷ್ಟೋ ಜನರು ಅವೆಲ್ಲ ಕೃತಿಗಳು ನಮಗೆ ಅಲಭ್ಯ. ಅವುಗಳನ್ನು ನಾವು ಹುಡುಕಾಡಿ ಹಸ್ತಪ್ರತಿಗಳನ್ನು ಸಿಕ್ಕಿದ್ವು ಅಂತಂದರೆ ಇನ್ನಷ್ಟು ಒಳ್ಳೆ ಕೃತಿಗಳು ಕನ್ನಡಕ್ಕೆ ಲಭ್ಯ ಆಗ್ತಾ ಇದ್ವೇನೋ ಅಂಥ ಅಮೋಘ ಕಾರ್ಯವನ್ನು ಈ ಗ್ರಂಥ ಸಂಪಾದಕರು ಅಥವಾ ವಿದ್ವಾಂಸರು ನಮಗೆ ಇವತ್ತಿನವರೆಗೂ ಒದಗಿಸಿಕೊಟ್ಟಿರುವಂಥದ್ದು ನಿಜವಾಗ್ಲೂ ಒಂದು ಹೆಮ್ಮೆ ಸಂಗತಿ ಅಂತ ಹೇಳ್ಬೋದು. ಹಾಗಾದರೆ ಗ್ರಂಥ ಸಂಪಾದನೆ ಮಹತ್ವ ಯಾಕೆ ಮಾಡಬೇಕು? ಗ್ರಂಥ ಸಂಪಾದನೆ
ಹಳೆ ಕೃತಿಗಳನ್ನು ಮತ್ತೆ ಅವುಗಳನ್ನು ಮೂಲ ಪಠ್ಯವನ್ನು ಸೇರಿಸಿ, ಅಥವಾ ಅದು ಸರಿ ಇತ್ತು ಅಂದರೆ ಸರಿ ಇರಲಿಲ್ಲ ಅಂದರೆ ಅದನ್ನು ಮತ್ತೆ ಪರಿಷ್ಕರಣೆ ಮಾಡಿ ಪ್ರಕಟಿಸುವಂಥ ಅವಶ್ಯಕತೆ ಏನಿದೆ ಅಂತಂದಾಗ, ಕಾಲಭೈರವನ, ಕಾಲ ಅಂದರೆ ಇಲ್ಲಿ ಸಮಯ ಅಂತ, ಅಂದರೆ ಸಮಯದ ತುಳಿತಕ್ಕೆ ಒಳಗಾದಂತಹ ಗ್ರಂಥವನ್ನು ಉಳಿಸುವುದು ಬದುಕುವಂತೆ ಮಾಡುವ ಕೆಲಸ. ಅಂದರೆ ಅಳೆದು ಹೋದಂಥ ಗ್ರಂಥಗಳನ್ನು ಮತ್ತೆ ಉಳಿಸುವಂಥ ಕೆಲಸನೇ ಯಾವುದು ಅಂತ ಗ್ರಂಥ ಸಂಪಾದನೆ ಇದು ಅಂತ. ಅಷ್ಟು ಮಹತ್ವದ, ಅಂದರೆ ಸತ್ತು ಹೋದಂಥ ವ್ಯಕ್ತಿಗೆ ಮತ್ತೆ ನಾವು ಏನು ಅಂತ ಆಮ್ಲಜನಕ ನೀಡಿ ಬದುಕಿಸಿದ ಹಾಗೆ ಅಂತ. ಅಷ್ಟು ಮಹತ್ವದ ಕೆಲಸ ಯಾವುದು ಅಂದರೆ ಗ್ರಂಥ ಸಂಪಾದನೆ ಕೆಲಸ ಅಂತ ಹೇಳ್ಬಹುದು. ಜೊತೆಗೆ ಆ ಗ್ರಂಥ ಸಂಪಾದನೆಯಿಂದ ಒಬ್ಬ ಕವಿಯೂ ಬದುಕುತ್ತಾನೆ. ನಾನು ಆಗಲೇ ಹೇಳಿದ್ನಲ್ಲ, ಕೇವಲ ಗ್ರಂಥ ಸಂಪಾದನೆ ಮಾಡೋದ್ರಿಂದ ಕೇವಲ ಕೃತಿ ಅಷ್ಟೇ ಉಳಿಯೋದಿಲ್ಲ, ಬದಲಾಗಿ ಕವಿಯೂ ಸಹ ಬದುಕ್ತಾನೆ. ಆಗಲೇ ಹೇಳಿದಂಗೆ ಪಂಪ, ರನ್ನ, ಹರಿಹರ, ರಾಘವಾಂಕ ಇವರು ಎಲ್ಲರೂ ಇವತ್ತಿಗೂ ಅವ್ರನ್ನ ಅಭ್ಯಾಸ ಮಾಡ್ತೀವಿ ಅಂತಂದರೆ ಇದೇ ಕಾರಣ, ಈ ಗ್ರಂಥ ಸಂಪಾದನೆನೇ ಕಾರಣ ಅಂತ ಹೇಳ್ಬೋದು. ಅಲ್ಲದೆ ಅವನು ಬರೆದ ಕಾವ್ಯದ ಧೋರಣೆ ಓದುಗರಿಗೆ ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಗ್ರಂಥ ಸಂಪಾದನೆಯ ಮೂಲಕ ಏನು ಅಂತಂದರೆ ನಾವು ಅವರ ಸಾಹಿತ್ಯ ಯಾಕೆ ರಚನೆ ಮಾಡಿದರು, ಅವರ ಸಾಹಿತ್ಯದ ಉದ್ದೇಶ ಏನಿತ್ತು, ಅವ್ರ ಕಾವ್ಯದ ಧೋರಣೆ ಏನಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬಹುದು. ಸಾಹಿತ್ಯ ದೇವತೆಯನ್ನು ಓದುಗರಿಗೆ ಪರಿಚಯಿಸುವುದೇ ಗ್ರಂಥ ಸಂಪಾದನೆ. ನೋಡ್ರಿ, ಸಾಹಿತ್ಯ ದೇವತೆ ಅಂತ ಹೇಳ್ತಾರೆ. ಗ್ರಂಥ ಸಂಪಾದನೆ ಕಾರ್ಯ ಸಾಮಾನ್ಯವಾದುದಲ್ಲ, ಸಾಮಾನ್ಯವಾದಂಥ ಕೆಲಸ ಅಲ್ಲ. ನಾವು ಹೇಗೆ ಪುಸ್ತಕವನ್ನು ನೋಡಿ ಒಂದು ಪುಟ ಶುದ್ಧ ಬರಹವನ್ನು ಬರಿತೀವ, ಆ ಥರ ಆದಂಥ ಕೆಲಸ ಅಲ್ಲ ಅದು. ಸಂಪಾದಕ ಕವಿ ಇಳಿದ ಆಳಕ್ಕೆ ಇಳಿಯಬೇಕು. ಕವಿ ಎಷ್ಟು ಆಳವಾಗಿ ವಿಚಾರ ಮಾಡಿ ಸೃಜನಶೀಲತೆಯಿಂದ ಆ ಸಾಹಿತ್ಯವನ್ನು ರಚನೆ ಮಾಡಿರ್ತಾನೋ, ಗ್ರಂಥ ಸಂಪಾದಕ ವಿಮರ್ಶಕನೂ ಸಹ ಅಷ್ಟೇ ಆಳಕ್ಕೆ ಇಳಿದು ಅಭ್ಯಾಸ ಮಾಡಬೇಕು. ಕವಿ ಇದ್ದಂಥ ರೀತಿ ನೀತಿ, ಆತನ ಪರಿಸರ, ಕವಿ ಬರಿತಿದ್ದಂಥ ಶೈಲಿ, ಇವನ್ನೆಲ್ಲ ಹಿಡಿದು ಸಂಪಾದನೆ ಬಹಳಷ್ಟು ಅಧ್ಯಯನಕ್ಕೆ ಒಳಪಡ್ತದೆ. ಪಂಡಿತ ವರ್ಗದವರಿಗೆ ಮೀಸಲಾದಂಥ ಸಾಹಿತ್ಯವನ್ನು ತಮ್ಮ ವಚನಗಳ ಮೂಲಕ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ, ಅಂದರೆ ಗ್ರಂಥ ಸಂಪಾದಕರು, ಯಾಕಂದರೆ ಅದು ವಿದ್ವಾಂಸರ ಅಥವಾ ಪಂಡಿತರಿಗೆ ಸಾಹಿತ್ಯ ಮೀಸಲಾಗಿತ್ತು ಅಂತ ಹಳೆ ಕಾಲದಲ್ಲಿ, ಹಳೆಗನ್ನಡ ಸಾಹಿತ್ಯ, ಹೌದಾ, ಅಂಥ ಸಾಹಿತ್ಯವನ್ನು ಕೆಲವೊಂದಿಷ್ಟು ಪರಿಷ್ಕರಣೆ ಮಾಡಿ ನಮಗೆ ತಿಳಿಯುವಂಥ ಭಾಷೆಯಲ್ಲಿ ಗ್ರಂಥ ಸಂಪಾದಕರು ರಚಿಸಿದ ಸಾಹಿತ್ಯ ಕನ್ನಡಿಗರ ಮನದ ಬಳಿಗೆ ಕರೆದೊಯ್ಯುವ ಶ್ರೇಯಸ್ಸು ಈ ಗ್ರಂಥ ಸಂಪಾದನೆಗೆ ಏನು ಅಂದರೆ ಸಲ್ತದೆ ಅಂತ. ಯಾಕೆ ಇಷ್ಟು ಮಹತ್ವ ಪಡೆದಿದೆ ಅಂತಂದ್ರೆ, ಕವಿಯ ಕಾವ್ಯ, ಕವಿಯ ಧೋರಣೆಗಳು, ಕವಿಯ ಆಶಯ ಇವೆಲ್ಲವೂ ಇವತ್ತಿಗೂ ಜೀವಂತವಾಗಿವೆ ಅಂತಂದರೆ ಆ ಗ್ರಂಥ ಸಂಪಾದನೆನೇ ಕಾರಣ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕಂದರೆ ಆ ಗ್ರಂಥ ಸಂಪಾದನೆ ಇರಲಿಲ್ಲ ಅಂದರೆ ಹಸ್ತಪ್ರತಿಗಳು ನಾಶ ಆಗಿ ಹೋಗುವಂಥ ಸಾಧ್ಯತೆಗಳಿರ್ತಾ ಇತ್ತು. ಹಸ್ತಪ್ರತಿಗಳೇ ಇರಲಿಲ್ಲ ಅಂದರೆ ಕನ್ನಡದ ಎಷ್ಟೋ ಅದ್ಭುತ ಗ್ರಂಥಗಳನ್ನು ನಾವು ಇವತ್ತಿಗೂ ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದು ಗ್ರಂಥ ಸಂಪಾದನೆ ಮಹತ್ವ ಅಂತ ಹೇಳ್ಬೋದು. ಇದಿಷ್ಟು ಏನು ಅಂದರೆ ಗ್ರಂಥ ಸಂಪಾದನೆ ಕುರಿತು ಇರುವಂಥ ವಿವರಣೆಗಳು. ಧನ್ಯವಾದ.